ಇದು 8ನೇ ತರಗತಿಯ ಗಣಿತ ಅಧ್ಯಾಯ 5 ವರ್ಗಗಳು ಮತ್ತು ವರ್ಗಮೂಲಗಳು. ಇದರಲ್ಲಿ ಈಗಾಗಲೇ ನೀವು 5.3ರಲ್ಲಿ 1ರಿಂದ 3ನೇ ಪ್ರಶ್ನೆವರೆಗೆ ಎಲ್ಲವನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಿ. ಈಗ 5.3ರಲ್ಲಿ 4ನೇ ಪ್ರಶ್ನೆಯ 6 ಲೆಕ್ಕಗಳನ್ನು ಸಹ ಹಿಂದಿನ ವಿಡಿಯೋದಲ್ಲಿ ಮಾಡಿ ಮುಗಿಸಿದ್ದೇವೆ. ಈಗ 4ನೇ ಪ್ರಶ್ನೆಯಲ್ಲಿ 7ನೇ ಲೆಕ್ಕದಿಂದ ಪ್ರಾರಂಭಿಸೋಣ. ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಈ ಸಂಖ್ಯೆಗಳ ವರ್ಗಮೂಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈಗ ಇದರಲ್ಲಿ 7ನೇ ಪ್ರಶ್ನೆ 5929. ಇದನ್ನು ಅಪವರ್ತನ ಮೂಲಕ ನಾವು ವರ್ಗಮೂಲವನ್ನು ಕಂಡುಹಿಡಿಯಬೇಕು. ಈಗ ಇಲ್ಲಿ ಭಾಗಿಸ್ತಾ ಇದೆ. ಇದು 7ರಿಂದ ಹೋಗ್ತದೆ. 7 8 56, 59ರಲ್ಲಿ 56 ಹೋದರೆ 3 ಉಳಿತದೆ, 7 32 ಆಗ್ತದೆ. ಇಲ್ಲಿ 7 4 28, 32ರಲ್ಲಿ 28 ಹೋದರೆ 4 ಉಳಿತದೆ. ಇಲ್ಲಿ 49 ಆಗ್ತದೆ. 7 7 49 ಮತ್ತು ಇದು 7ರಲ್ಲಿ ಹೋಗ್ತದೆ. 7 1 7, 8ರಲ್ಲಿ 7 ಹೋದರೆ 1 ಉಳಿತು. ಇಲ್ಲಿ 4 ಹತ್ತಿರ ತಗೊಂಡು 14 ಆಯಿತು. 7 2 14 ಮತ್ತು 7 1 7. ಈಗ 121 11ರಲ್ಲಿ ಅಷ್ಟೇ ಹೋಗ್ತದೆ. 11 11 11 121, ನಂತರ 11 1 11. ಈಗ 7 × 7 × 11 × 11. ಈಗ 7 × 7 × 11 × 11 ಬಂದಿದೆ. 7 × 7 ಅಂದರೆ 7 ಸ್ಕ್ವೇರ್, 11 × 11 ಅಂದರೆ 11 ಸ್ಕ್ವೇರ್. ಈಗ 7 × 11 ಅಂದರೆ 11 7 77 ಹೋಲ್ ಸ್ಕ್ವೇರ್ ಬರ್ಕೊಂಡಿದೆ. ಈಗ ಈ ವರ್ಗವನ್ನು ಈ ಕಡೆ ತೊಗೋಬೇಕಾದ್ರೆ ಈ 5929ಗೆ ವರ್ಗಮೂಲ ಚಿಹ್ನೆ ಹಾಕಿದಾಗ 5929ರ ವರ್ಗಮೂಲ 77 ಅಂತ ಬಂದಿದೆ. 5927ರ ವರ್ಗಮೂಲ 77. ನಂತರ 8ನೇ ಲೆಕ್ಕವನ್ನು ನೋಡೋಣ. 8ನೇ ಲೆಕ್ಕ 9216 ಇದೆ. ಇದರ ಅಪವರ್ತನವನ್ನು ನೋಡೋಣ. 9216ನ 2ರಿಂದ ಭಾಗಿಸಿದಾಗ 2 4 8, 9 8 ಹೋದರೆ 1 ಉಳಿತು. ಇಲ್ಲಿ 12 ಆಯಿತು. 2 6 12. ಈಗ 1 ಹೋಗೋದಿಲ್ಲ, ಆವಾಗ 0 ಇಟ್ಕೊಂಡು ಮತ್ತೊಂದು ಸಂಖ್ಯೆಯನ್ನು ತೊಗೊಂಡಾಗ 16 ಆಯಿತು. 2 8 16. ಇದು ನಿಮಗೆ ಕನ್ಫ್ಯೂಸ್ ಆದರೆ ನೀವು 9216 ಇಂದ ಅನ್ನನ 2ರಿಂದ ಭಾಗಿಸಿದಾಗ ನಿಮಗೆ ಇಷ್ಟು ಭಾಗಲಬ್ಧ ಬರ್ತದೆ. ಅವಾಗ ನಿಮ್ಗೆ ಕನ್ಫ್ಯೂಸ್ ಆದರೆ ಆ ರೀತಿ ಭಾಗಿಸಿ ನೋಡ್ಬೋದು. ಈಗ 2 2 4, 2 3 6, 0 0, 2 4 8. ನಂತರ 2ರಿಂದ ಹೋಗ್ತದೆ. 2 1 2, 2 1 2. ಇಲ್ಲಿ 1 ಉಳಿತು. 10 ಆಯಿತು. 2 5 10, 2 2 4. ಮತ್ತೆ 2ರಿಂದ ಹೋಗ್ತದೆ. 2 5 10, 1 ಉಳಿತು. 15 ಆಯಿತು. 2 7 14, 1 ಉಳಿತು. 12 ಆಯಿತು. 2 6 12. ಮತ್ತೆ 2ರಿಂದ ಹೋಗ್ತದೆ. 2 2 4, 1 ಉಳಿತು. 17 ಆಯಿತು. 2 8 16. ಇಲ್ಲೂ 1 ಉಳಿತದೆ. ಇಲ್ಲಿ 16 ಆಯಿತು. 2 8 16. 2 1 2, 2 4 8, 2 4 8. ಮತ್ತೆ 2ರಿಂದ ಹೋಗ್ತದೆ. 2 7 14, 2 2 4. ಮತ್ತೆ 2ರಿಂದ ಹೋಗ್ತದೆ. 2 3 6, 7ರಲ್ಲಿ 6 ಹೋದ್ರೆ 1 ಉಳಿತು. ಇಲ್ಲಿ 12 ಆಯಿತು. 2 6 12. ಮತ್ತೆ 2ರಿಂದ ಹೋಗ್ತದೆ. 2 1 2, 3 2 ಹೋದ್ರೆ 1 ಉಳಿತು. ಇಲ್ಲಿ 16 ಆಯಿತು. 2 8 16. ಮತ್ತೆ 2ರಲ್ಲಿ ಹೋಗ್ತದೆ. 2 9 18. ಈಗ ಇದು 3ರಲ್ಲಿ ಹೋಗ್ತದೆ. 3 3 9, 3 1 3. ಈಗ 2 ಎಷ್ಟಿದ್ದಾವೆ? 1 2 3 4 5 6 7 8 9 10. 2 ಇದ್ದಾವೆ. 2 3 ಇದ್ದಾವೆ. ಅದನ್ನು ಇಲ್ಲಿ ಬರ್ಕೊಳ್ಳೋಣ. 1 2 3 4 5 6 7 8 9 10. 2 ಬರ್ಕೊಂಡಿದೆ. 8 3 8 3 ಬರ್ಕೊಂಡಿದೆ. 10 ಅಂತ ಹೇಳಿದ್ರೆ ಒಂದೊಂದು ಜೋಡಿ ಮಾಡಿದಾಗ 1 2 3 4 5 ಜೋಡಿ ಆಗ್ತದೆ. ಅದರಿಂದ ಇಲ್ಲಿ 2 × 2 × 2 × 2 × 2 ಬರೆದಿದೆ. ಅಂದರೆ 2 × 2 ಅಂದರೆ 2 ಸ್ಕ್ವೇರ್ ಅಂತ ಬರೆದಿದೆ. ಮತ್ತು 2 × 2 ಅಂದರೆ 2 ಸ್ಕ್ವೇರ್ ಅಂತ ಬರೆದಿದೆ. ಮತ್ತು 2 × 2 ಅಂದರೆ 2 ಸ್ಕ್ವೇರ್ ಅಂತ ಬರೆದಿದೆ. ಮತ್ತು 2 × 2 ಅಂದರೆ 2 ಸ್ಕ್ವೇರ್ ಅಂತ ಬರೆದಿದೆ. ಮತ್ತು 2 × 2 ಅಂದರೆ 2 ಸ್ಕ್ವೇರ್ ಅಂತ ಬರೆದಿದೆ. 3 × 3 ಅಂದರೆ 3 ಸ್ಕ್ವೇರ್ ಅಂತ ಬರೆದಿದೆ. ಅಂದರೆ ಈ ಒಳಗಿರೋದನ್ನು ಒಟ್ಟು ಗುಣಿಸಿದಾಗ ನಮಗೆ 96 ಬರ್ತದೆ. 96 ಸ್ಕ್ವೇರ್. ಈ ಸ್ಕ್ವೇರನ್ನು ಹಾಗೆ ಬರ್ಕೊಂಡಿದೆ. ಈ ಸ್ಕ್ವೇರನ್ನು ಈ ಕಡೆ ತೆಗಿಬೇಕಾದ್ರೆ ನಾವು ಈ 9216ಕ್ಕೆ ವರ್ಗಮೂಲ ಚಿಹ್ನೆ ಹಾಕಿದಾಗ = 96 ಸ್ಕ್ವೇರ್ ಈ ಕಡೆ ಬಂದಾಗ ವರ್ಗಮೂಲ ಚಿಹ್ನೆ ಬರ್ತದೆ. ಆದ್ದರಿಂದ 9216ರ ವರ್ಗಮೂಲ 96. 4ನೇ ಪ್ರಶ್ನೆಯಲ್ಲಿ 9ನೇ ಲೆಕ್ಕ 529. ಇದರ ವರ್ಗಮೂಲವನ್ನು ಅಪವರ್ತನ ಕ್ರಿಯೆ ಮೂಲಕ ಕಂಡುಹಿಡಿಯಬೇಕು. 529 ಒಂದೇ ಮಗ್ಗೆಯಲ್ಲಿ ಹೋಗ್ತದೆ. ಅದು ಯಾವುದು? 23. 23 529. ಈಗ 23 ಅಂದರೆ 23. ಈಗ 23 × 23 ಬಂದಿದೆ. 23 × 23 ಅಂದರೆ 23 ಸ್ಕ್ವೇರ್. 23 ಸ್ಕ್ವೇರ್ ಅಂದರೆ 529 ವರ್ಗಮೂಲ ಅಂದರೆ 23 ಆಯಿತು. 529ರ ವರ್ಗಮೂಲ 23. ನಂತರ 10ನೇ ಲೆಕ್ಕ ನೋಡೋಣ. 8100. 8100 ಅಪವರ್ತನ ಕಂಡುಹಿಡಿಯೋಣ. 2 4 8. ಇಲ್ಲಿ 1 ಉಳಿತು. 1ಕ್ಕೆ ಮತ್ತೊಂದು 0 ತೊಗೊಂಡು ಮತ್ತೊಂದು ತೊಗೊಂಡಾಗ 2 5 10. ಆಮೇಲೆ 0ಗೆ 0. ಇದ್ರೂ ಸಹ ಮೇಲೆ ಮಾಡಿ ತೋರಿಸಿದೆ ನಾನು. ಇದು ಕನ್ಫ್ಯೂಸ್ ಆದರೆ ನೀವು 2 ಭಾಗಾಕಾರ
8100 ಮಾಡಿ ಅದ್ರ ಭಾಗಲಬ್ಧ ಮಾಡಿದಾಗ ಭಾಗಲಬ್ಧ ಇಷ್ಟು ಬರ್ತದೆ. ಈಗ ಮತ್ತೆ ಮುಂದಿನ ಆಪರ್ತನ 2 4 0 0 2 4 1 ಉಳಿತು, ಇಲ್ಲ 10 ಆಯಿತು, 2 5 10 ಮತ್ತು ಇದು 3ರಲ್ಲಿ ಹೋಗ್ತದೆ, 3 6 18 20 18 2 ಉಳಿತು 22 ಆಯಿತು, 3 7 21 22 21 1 ಉಳಿತು 15 ಆಯಿತು, 3 5 15 ಮತ್ತು ಇಲ್ಲಿ 3ರಲ್ಲಿ ಹೋಗ್ತದೆ, ಇದು 3 2 6 3 2 6 ಇಲ್ಲಿ 7ರಲ್ಲಿ 6 ಹೋದರೆ 1 ಉಳಿತು, ಇಲ್ಲಿ 15 ಆಯಿತು, 3 5 15 ಮತ್ತು 3ರಲ್ಲಿ ಹೋಗ್ತದೆ, 3 7 21 22ರಲ್ಲಿ 21 ಹೋದರೆ 1 ಉಳಿತು, ಇಲ್ಲಿ ತೊಗೊಂಡು 15 ಆಯಿತು, 3 5 15 ಮತ್ತು ಇದು 3ರಲ್ಲಿ ಹೋಗ್ತದೆ, 3 2 6 ಇಲ್ಲಿ 7ರಲ್ಲಿ 6 ಹೋದರೆ 1 ಉಳಿತು, ಇಲ್ಲಿ ತೊಗೊಂಡಾಗ 15 ಆಯಿತು, 3 5 15 25 3 5ರಲ್ಲಿ ಮಗ್ಗಿಯಲ್ಲಿ ಹೋಗ್ತದೆ, 5 5 25 ಮತ್ತು ಇದು 5 5 1 5. ಈಗ 2 × 2 3 × 3 × 3 × 3 × 5 × 5 2 2 ಬಂದಿದೆ, 4 3 ಬಂದಿದೆ, 2 5 ಬಂದಿದೆ. ಅದನ್ನು ಇಲ್ಲಿ ಬರ್ಕೊಂಡ್ರೆ 2 × 2 × 3 × 3 × 3 × 3 × 5 × 5 ಅಂತ ಬರ್ಕೊಂಡಿದೆ. ಇದು ಜೋಡಿ ಮಾಡಿದಾಗ 2 × 2 ಅಂದರೆ 2 ಸ್ಕ್ವೇರ್ ಅಂತ ಬರ್ಕೊಂಡಿದೆ, 3 × 3 ಅಂದರೆ 3 ಸ್ಕ್ವೇರ್ ಅಂತ ಬರ್ಕೊಂಡಿದೆ, ಮತ್ತು 3 × 3 ಅಂದರೆ 3 ಸ್ಕ್ವೇರ್ ಅಂತ ಬರ್ಕೊಂಡಿದೆ, 5 × 5 ಅಂದರೆ 5 ಸ್ಕ್ವೇರ್ ಅಂತ ಬರ್ಕೊಂಡಿದೆ. ಈಗ ಇದಿಷ್ಟನ್ನು ಗುಣಿಸಿದಾಗ 90 ಸ್ಕ್ವೇರ್ ಬರ್ತದೆ. 90 ಸ್ಕ್ವೇರ್ ಅಂದರೆ ಸ್ಕ್ವೇರ್ ಈ ಕಡೆ ತೊಗೊಂಡಾಗ ಇದು ವರ್ಗಮೂಲ ಚಿಹ್ನೆ ಹಾಕಬೇಕಾಗ್ತದೆ. 8100ರ ವರ್ಗಮೂಲ 90, 8100ರ ವರ್ಗಮೂಲ 90. ಈಗ 5ನೇ ಪ್ರಶ್ನೆಯನ್ನು ನೋಡೋಣ. 5ನೇ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳನ್ನು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಕನಿಷ್ಠ ಯಾವ ಪೂರ್ಣ ಸಂಖ್ಯೆಯಿಂದ ಗುಣಿಸಬೇಕೆಂದು ಕಂಡುಹಿಡಿಯಿರಿ. ಹಾಗೆ ಪಡೆದ ವರ್ಗ ಸಂಖ್ಯೆಯ ವರ್ಗಮೂಲವನ್ನು ಸಹ ಕಂಡುಹಿಡಿಯಿರಿ. ಈ ಒಂದು ಸಂಖ್ಯೆ ಕೊಟ್ಟಿದೆ, ಈ ಸಂಖ್ಯೆ ಪೂರ್ಣ ವರ್ಗ ಅಲ್ಲ ಅಂತ ಅವರೇ ಹೇಳಿದ್ದಾರೆ. ಇದನ್ನು ಪೂರ್ಣ ವರ್ಗ ಮಾಡಲಿಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸಬೇಕು, ಆ ಗುಣಿಸಿದಾಗ ಬಂದ ಗುಣಲಬ್ಧ ಒಂದು ಪೂರ್ಣ ಸಂಖ್ಯೆ ಆಗ್ತದೆ. ಆ ಪೂರ್ಣ ಸಂಖ್ಯೆಯ ವರ್ಗಮೂಲವನ್ನು ಸಹ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈಗ ಇವ್ರು ಹೇಳಿದಂಗೆ ಇದು ಪೂರ್ಣ ವರ್ಗ ಅಲ್ಲ. ಇದು ಪೂರ್ಣ ವರ್ಗ ಮಾಡಬೇಕಾದ್ರೆ ಯಾವ ಸಂಖ್ಯೆಯಿಂದ ಗುಣಿಸಬೇಕು ಅಂತ ಕಂಡುಹಿಡಿಯಬೇಕಾದ್ರೆ ನಾವು ಇದರ ಅಪವರ್ತನ ತೆಗಿಬೇಕು. ಈಗ ಇದರ 252ರ ಅಪವರ್ತನಗಳನ್ನು ತೆಗೆಯೋಣ. 2ರಿಂದ ಭಾಗಿಸಿದಾಗ 2 1 2 2 2 4 5ರಲ್ಲಿ 4 1 ಉಳಿತು, ಇಲ್ಲ 12 ಆಯಿತು, 2 6 12 ಮತ್ತು 2ರಿಂದ ಹೋಗ್ತದೆ, 2 6 12 2 3 6 ಇದು 3ರಿಂದ ಹೋಗ್ತದೆ, 3 2 6 3 1 3 ಮತ್ತು ಇದು 3ರಿಂದ ಹೋಗ್ತದೆ, 3 7 21 ಮತ್ತು 7 1 7. ಈಗ 2 × 2 × 3 × 3 × 7 ಬಂದಿದೆ. ಅದನ್ನು ಇಲ್ಲಿ ಬರ್ಕೊಳ್ಳೋಣ. 2 × 2 × 3 × 3 × 7 ಬರ್ಕೊಂಡಿದೆ. ಈ ಅಪವರ್ತನಗಳನ್ನು ಇಲ್ಲಿ ಬರ್ಕೊಂಡಾಗ 2 × 2 × 3 × 3 × 7 ಬಂದಿದೆ. ಈಗ ಇದು ಪೂರ್ಣ ಅಪವರ್ತನ ಆಗಬೇಕಾದ್ರೆ 2 × 2 3 × 3 × 3 × 7 × 7 ಆಗಬೇಕಾಗಿದೆ. ಇಲ್ಲಿ 1 7 ಇಲ್ಲ. ಆದ್ದರಿಂದ ಈ 252ಕ್ಕೆ ನಾವು ಮತ್ತೊಂದು 7ರಿಂದ ಗುಣಿಸಿದಾಗ ಅದು ಪೂರ್ಣ ವರ್ಗ ಆಗ್ತದೆ. 252ರ ಅಪವರ್ತನಗಳಲ್ಲಿ 7ರ ಒಂದು ಸಂಖ್ಯೆ ಕಡಿಮೆಯಾಗಿದೆ. ಆದ್ದರಿಂದ ಮತ್ತೊಂದು 7ರಿಂದ ಗುಣಿಸಿದಾಗ 252 ಪೂರ್ಣ ವರ್ಗವಾಗುತ್ತದೆ. ಈಗ ಅದನ್ನು ಗುಣಿಸೋಣ. 252ಕ್ಕೆ 7ರಿಂದ ಗುಣಿಸಿದಾಗ 7 2 14ಕ್ಕೆ 4 ಕೈಲಿ 1 7 5 35 1 36 36ಕ್ಕೆ 6 ಕೈಲಿ 3 7 2 14 14 3 17 ಅಂದರೆ 1764. ಇದು ಒಂದು 1764 ಒಂದು ಪೂರ್ಣ ವರ್ಗ ಸಂಖ್ಯೆಯಾಗಿದೆ. ಈಗ 1764 ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿದೆ. ಈ ಪೂರ್ಣ ವರ್ಗ ಸಂಖ್ಯೆ ಸಿಕ್ತು ನಮಗೆ. ಇದರ ವರ್ಗಮೂಲವನ್ನು ಸಹಿತ ನಾವು ಕಂಡುಹಿಡಿಯಬೇಕು. ಈಗ ಇದರ ವರ್ಗಮೂಲ ಕಂಡುಹಿಡಿಯಬೇಕಾದ್ರೆ 2 × 2 × 3 × 3 × 7 ಇಲ್ಲಿವರೆಗೆ ನಮಗೆ ಈಗಾಗಲೇ ಅಪವರ್ತನ ಸಿಕ್ಕಿದೆ. ಇದಿಷ್ಟನ್ನು ಮತ್ತೆ ಬರ್ಕೊಳ್ಳೋಣ. ಮತ್ತೆ ಒಂದು 7 ಮಿಸ್ಸಿಂಗ್ ಇರೋದ್ರಿಂದ 8 7 ಅಂತ ಬರ್ಕೊಂಡ್ಬಿಟ್ರೆ ಇದರ ಅಪವರ್ತನ ಬರ್ತದೆ. ಈಗ 2 × 2 ಅಂದರೆ 2 ಸ್ಕ್ವೇರ್, 3 × 3 ಅಂದರೆ 3 ಸ್ಕ್ವೇರ್, 7 × 7 ಅಂದರೆ 7 ಸ್ಕ್ವೇರ್. ಈಗ 2 3 6 6 7 ಈಗ 2 × 2 × 7 ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. ನಂತರ 2 3 6 6 7 42 42 ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡಿದೆ. ಈ ಸ್ಕ್ವೇರ್ ಈ ಕಡೆ ಬರಬೇಕಾದ್ರೆ ಇದಕ್ಕೆ ವರ್ಗಮೂಲ ಚಿಹ್ನೆ ಹಾಕಬೇಕಾಗ್ತದೆ. ಅದರಿಂದ ವರ್ಗಮೂಲ ಅಂದರೆ 1764ರ ವರ್ಗಮೂಲ = 42. 1764ರ ವರ್ಗಮೂಲ 42 ಆಗಿದೆ. ನೆಕ್ಸ್ಟ್ ಇದರಲ್ಲಿ ಎರಡನೇದು ಸಂಖ್ಯೆ 180 ಕೊಟ್ಟಿದ್ದಾರೆ. 180ರ ಅಪವರ್ತನಗಳನ್ನು ಕಂಡುಹಿಡಿಯೋಣ. 180ರ ಅಪವರ್ತನ 2ರಿಂದ ಭಾಗಿಸಿದಾಗ 2 9 18 0ಗೆ 0 ಇಟ್ಕೊಂಡಿದೆ, ಮತ್ತು 2 4 8 1 ಉಳಿತು 10 ಆಯಿತು, 2 5 10 ಇದು 3ರಿಂದ ಹೋಗ್ತದೆ, 3 1 3 4 3 1 ಉಳಿತು, ಇಲ್ಲಿ 15 ಆಯಿತು, 3 5 15 3 5 15 5 1 5. ಈಗ 2 × 2 × 3 × 3 × 5 ಬರ್ಕೊಳ್ಳೋಣ. 2 × 2 × 3 × 3 × 5. ಈಗ ಇಲ್ಲಿ ನಿಮಗೆ ಕಾಣ್ತದೆ 2 ಜೋಡಿ ಮಾಡಿದಾಗ ಇದು ಜೋಡಿ 2 × 2 ಜೋಡಿ ಇದೆ, ಇದು ಜೋಡಿ ಇದೆ, ಇಲ್ಲಿ ಜೋಡಿ ಇಲ್ಲ. ಇಲ್ಲಿ ಜೋಡಿ ಆಗಬೇಕಾದ್ರೆ ಮತ್ತೊಂದು 5 ಬರಬೇಕು. ಆದ್ದರಿಂದ ಈ 180ಕ್ಕೆ 5ರಿಂದ ಗುಣಿಸಿದಾಗ ಒಂದು ಪೂರ್ಣ ವರ್ಗ ಆಗ್ತದೆ. 180ರ
180ರ ಅಪವರ್ತನದಲ್ಲಿ 5ರ ಒಂದು ಸಂಖ್ಯೆ ಕಡಿಮೆ ಇದೆ. ಆದ್ದರಿಂದ ಮತ್ತೊಂದು 5 ಸಂಖ್ಯೆಯಿಂದ 180 ಗುಣಿಸಿದಾಗ ಇದು ಪೂರ್ಣ ವರ್ಗವಾಗುತ್ತದೆ. ಆದ್ದರಿಂದ 180ಗೆ 5ರಿಂದ ಗುಣಿಸೋಣ. 5 0ಗೆ 0, 5 8 40, 40ಗೆ 0, ಕೈಲಿ 4, 5 1 5, 4 9, 900 ಬಂದಿದೆ. ಇದು 900 ಇದು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿದೆ. ಈಗ ಇದರ ವರ್ಗಮೂಲವನ್ನು ಕಂಡುಹಿಡಿಯೋಣ. ಈಗ 900ರ ವರ್ಗಮೂಲವನ್ನು ಕಂಡುಹಿಡಿಯೋಣ. ಈಗ ಮೇಲೆ ನಾವು ಅಪವರ್ತನಗಳನ್ನು ಕಂಡಿದ್ದೀವಿ. ಅದರಲ್ಲಿ 2 × 2 × 3 × 3 × 5 ಬಂದಿದೆ. ಎಷ್ಟು ಬಂದಿದೆ? ಈಗ ಅದಕ್ಕೆ 5ರಿಂದ ಗುಣಿಸಿದಾಗ ನಮಗೆ 900 ಬಂದಿದೆ. ಆದ್ದರಿಂದ ಇಂಟು 5 ಹಾಕೊಂಡ್ಬಿಡೋಣ ಇಲ್ಲಿ. ಈಗ 2 × 2 × 3 × 3 × 5 × 5 ಜೋಡಿ ಆಯಿತು. 2 × 2 ಅಂದರೆ 2 ಸ್ಕ್ವೇರ್, 3 × 3 ಅಂದರೆ 3 ಸ್ಕ್ವೇರ್, 5 × 5 ಅಂದರೆ 5 ಸ್ಕ್ವೇರ್ ಆಯಿತು. ಇದನ್ನು 2 × 3 × 5 ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಈಗ ಇದನ್ನು ಗುಣಿಸಿದಾಗ 2 3 6, 6 5 30, 30 ಹೋಲ್ ಸ್ಕ್ವೇರ್. ಈಗ ಸ್ಕ್ವೇರನ್ನು ಎಡಭಾಗಕ್ಕೆ ತಗೊಂಡಾಗ ಇಲ್ಲಿ ವರ್ಗಮೂಲ ಚಿಹ್ನೆ ಹಾಕಬೇಕಾಗ್ತದೆ. 900ರ ವರ್ಗಮೂಲ = 30. 900ರ ವರ್ಗಮೂಲ 30 ಆಗಿದೆ. ಈಗ ನೆಕ್ಸ್ಟ್ ಮೂರನೇದು 1008. 1008ರ ಅಪವರ್ತನಗಳನ್ನು ಕಂಡುಹಿಡಿಯೋಣ. ಇದನ್ನು ಪೂರ್ಣ ವರ್ಗ ಆಗಬೇಕಾದ್ರೆ ಯಾವ ಸಂಖ್ಯೆಯಿಂದ ಗುಣಿಸಬೇಕು ಅನ್ನೋದನ್ನು ಕಂಡುಹಿಡಿಯೋಣ. ಇದರ ಅಪವರ್ತನ 2ರಿಂದ ಭಾಗಿಸಿದಾಗ 2 5 10, 1 0 ತೊಗೊಂಡು 2 4 8. ಇದನ್ನು ನೀವು ಭಾಗಾಕಾರ ಮಾಡಿದಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ. ಇದು ಗೊತ್ತಾಗಿಲ್ಲ ಅಂದರೆ ಭಾಗಾಕಾರ ಮಾಡಿ ನೋಡಿ. ಈಗ 2ರಿಂದ ಮತ್ತೆ ಹೋಗ್ತದೆ. 2 2 4, 5ರಲ್ಲಿ 4 ಹೋದರೆ 1 ಉಳಿತು, ಇಲ್ಲಿ 10 ಉಳಿತು. 2 5 10, 2 2 4, ಮತ್ತು ಇದು 2ರಿಂದ ಹೋಗ್ತದೆ. 2 1 2, 2 2 4, 5ರಲ್ಲಿ 4 ಹೋದರೆ 1 ಉಳಿತು, ಇಲ್ಲಿ 12 ಆಯಿತು. 2 6 12, 2 6 12, 2 3 6. ಈಗ ಇದು 3ರಿಂದ ಹೋಗ್ತದೆ. 3 2 6, 3 1 3, ಇದು ಸಹ 3ರಿಂದ ಹೋಗ್ತದೆ. 3 7 21, ಇದು 7ರಿಂದ ಹೋಗ್ತದೆ. 7 1 7. ಈಗ 2 × 2 × 3, 2 × 2 × 3 × 3 × 7. 1 2 3 4 2 ಬಂದಿದೆ, 2 3 ಬಂದಿದೆ, 1 7 ಬಂದಿದೆ. ಅದನ್ನು ಇದು ಬರ್ಕೊಳ್ಳೋಣ. 2 × 2 × 2 × 2 × 3 × 3 × 7. ಈಗ 4 2 ಬಂದಿದೆ, ಇದು ಬರ್ಕೊಂಡಿದೆ. 2 3 ಬಂದಿದೆ, 1 7 ಬಂದಿದೆ. ಇದೇನು ತೋರಿಸ್ತದೆ ಅಂದರೆ ಮತ್ತೊಂದು 7 ಇಲ್ಲಿ ಬೇಕಾಗಿದೆ ಅಂತ ತೋರಿಸ್ತದೆ. ಇದು ಪೂರ್ಣ ವರ್ಗ ಆಗಬೇಕಾದ್ರೆ ಈಗ ಅದೇ 7ರಿಂದ 1008 ಗುಣಿಸಬೇಕಾಗಿದೆ. 1008ರ ಅಪವರ್ತನದಲ್ಲಿ 7ರ ಒಂದು ಸಂಖ್ಯೆ ಕಡಿಮೆ ಇದೆ. ಆದ್ದರಿಂದ ಮತ್ತೊಂದು 7ರ ಸಂಖ್ಯೆಯಿಂದ 1008ಕ್ಕೆ ಗುಣಿಸಿದಾಗ ಅದು ಒಂದು ಪೂರ್ಣ ವರ್ಗವಾಗುತ್ತದೆ. ನೀವೇನು ಮಾಡಬೇಕು, ನೀವು ಯಾವಾಗೂ ಈ ಪ್ರಶ್ನೆಗೆ ಉತ್ತರ ಬರೀಬೇಕಾದ್ರೆ ಮುಖ್ಯ ಉತ್ತರವನ್ನು ನೀವು ಈ ಥರ ಅಂಡರ್ಲೈನ್ ಮಾಡೋಕೆ. ಅವ್ರು ಏನು ಕೇಳಿದ್ರೆ ಯಾವ ಸಂಖ್ಯೆಯಿಂದ ಗುಣಿಸಿದಾಗ ಇದು ಪೂರ್ಣ ವರ್ಗವಾಗುತ್ತದೆ ಅಂತ ಕೇಳಿದರೆ 7ರ ಸಂಖ್ಯೆಯಿಂದ 108ಕ್ಕೆ ಗುಣಿಸಿದಾಗ ಇದು ಪೂರ್ಣ ವರ್ಗವಾಗುತ್ತದೆ. ಇದಕ್ಕೊಂದು ಹಿಂಗೆ ಅಂಡರ್ಲೈನ್ ಹಾಕ್ಬಿಟ್ರೆ ನೀವು ಹೆಚ್ಚಿಗೆ ಮಾರ್ಕ್ಸನ್ನು ಪಡಿಬೋದು. ಯಾಕಂದರೆ ಇಷ್ಟೆಲ್ಲ ಓದೋ ಬದಲು ಈ ಅಂಡರ್ಲೈನನ್ನು ಅವರು ಓದ್ಕೋತಾರೆ, ಓದ್ಬಿಟ್ಟು ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ. ಅದಕ್ಕೆ ಅಂಡರ್ಲೈನ್ ಮಾಡಬೇಕು. ಆಮೇಲೆ ಇದೊಂದು 7056 ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿದೆ. ಇದಕ್ಕೂ ಒಂದು ಅಂಡರ್ಲೈನ್ ಮಾಡಿಬಿಟ್ರೆ ನಿಮಗೆ ಪೂರ್ಣ ಮಾರ್ಕ್ಸ್ ಸಿಗ್ತದೆ. ಈಗ 7ರ ಸಂಖ್ಯೆಯಿಂದ 1008ಕ್ಕೆ ಗುಣಿಸಿದಾಗ ಇದು ಒಂದು ಪೂರ್ಣ ವರ್ಗವಾಗುತ್ತದೆ. ಇದು 1008ಕ್ಕೆ 7ರಿಂದ ಗುಣಿಸೋಣ. 7 8 56, 56ಗೆ 6, ಕೈಲಿ 5, 7 0ಗೆ 0, 0ಕ್ಕೆ ಮತ್ತೆ 5 ಕೂಡಿಸಿದ್ರೆ 5 ಬಂತು. ಮತ್ತು 7 0ಗೆ 0, 7 1 7, 7056 ಬಂತು. 7056 ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿದೆ. ಈಗ ಮತ್ತೊಂದು ಅದರೊಳಗೆ ಪ್ರಶ್ನೆ ಏನು ಕೇಳಿದರೆ ಇದರ ವರ್ಗಮೂಲವನ್ನು ಸಹಿತ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಆದ್ದರಿಂದ ಇದರ ವರ್ಗಮೂಲವನ್ನು ಕಂಡುಹಿಡಿಯೋಣ. 7056ರ ವರ್ಗಮೂಲ ಈಗ 2 2 × 2 × 2 × 2. ಇದೀಗಾಗಲೇ ನಾವು ಮೇಲೆ ಅಪವರ್ತನದಲ್ಲಿ ಬಂದಿದೆ. 2 × 2 × 2 × 2 × 3 × 3 × 7 ಇಲ್ಲಿವರೆಗೆ ನಾವು ಬಂದಿದೆ. ಈಗ ಅದಕ್ಕೆ ಮತ್ತೊಂದು 7ರಿಂದ ಗುಣಿಸಿದಾಗ ಈ ಪೂರ್ಣ ವರ್ಗ ಸಂಖ್ಯೆ ಸಿಕ್ಕಿದೆ. ಆದ್ದರಿಂದ ಮತ್ತೊಂದು 7ಅನ್ನು ಬರ್ಕೊಂಡ್ಬಿಟ್ರೆ ಇದರ ಅಪವರ್ತನ ಆಯಿತು. ಈಗ 2 × 2 ಅಂದರೆ 2 ಸ್ಕ್ವೇರ್, 2 × 2 ಅಂದರೆ 2 ಸ್ಕ್ವೇರ್, 3 × 3 ಅಂದರೆ 3 ಸ್ಕ್ವೇರ್, 7 × 7 ಅಂದರೆ 7 ಸ್ಕ್ವೇರ್. ಇದನ್ನು 2 × 2 × 3 × 7 ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡಿದೆ. ಅಂದರೆ ಈ ಸ್ಕ್ವೇರ್ಗಳನ್ನು ಹೊರಗೆ ತೊಗೊಂಡು ಬ್ರ್ಯಾಕೆಟ್ನಲ್ಲಿ ಸ್ಕ್ವೇರ್ ಅಂತ ಬರೆದಿದೆ. ಅಂದರೆ ಎಲ್ಲದರದ್ದು ಸ್ಕ್ವೇರ್ ಅಂತ ಅರ್ಥ. ಈಗ ಇದನ್ನು ಗುಣಿಸಿದಾಗ ನಮಗೆ 84 ಸ್ಕ್ವೇರ್ ಬರ್ತದೆ. ಈಗ ಈ ಸ್ಕ್ವೇರನ್ನು ಎಡಭಾಗ ತೊಗೊಂಡಾಗ 7056ರ ವರ್ಗಮೂಲ ಅಂತ ಹಾಕಬೇಕಾಗ್ತದೆ. = 84 ಅಂತ ಬರ್ತದೆ. 7056ರ ವರ್ಗಮೂಲ 84. ಸ್ಟೂಡೆಂಟ್ಸ್, ಇದು ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್. ಸುಲಭವಾಗಿ ಗಣಿತ ಕಲಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರಿಗೂ ತಿಳಿಸಲು ಶೇರ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಮುಂದಿನ ಗಣಿತದ ಅಭ್ಯಾಸಗಳಿಗಾಗಿ ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲನ್ನು ಸದಾ ವೀಕ್ಷಿಸುತ್ತೀರಿ. ಯಾವುದೂ ಅರ್ಥವಾಗದಿದ್ದಲ್ಲಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ನಾನು ಸುಲಭವಾಗಿ ತಿಳಿಸಲು ಪ್ರಯತ್ನಿಸುತ್ತೇನೆ. ಧನ್ಯವಾದಗಳು.